ಅರ್ಜುನನಿಗೆ ಯುದ್ಧ ಮಾಡೋದೇ ದುಸ್ತರ ಅನ್ನುವಂಥ ಮನಸ್ಥಿತಿ ಕಾಡ್ತಾ ಇದೆ. ಕೃಷ್ಣನಲ್ಲಿ ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದಾನೆ, ಹೇಗೆ ನಾನು ಬಂಧು ಬಾಂಧವರ ಜೊತೆ ಯುದ್ಧ ಮಾಡೋದು? ಯುದ್ಧದಲ್ಲಿ ಯಾರೇ ಗೆದ್ದರೂ ಸೋತ್ರೂ ಅಲ್ಲಿ ಸೋಲೋದಾಗಲಿ ಸಾಯೋದಾಗಲಿ ನನ್ನ ಬಂಧು ಬಾಂಧವರೇ ಅನ್ನೋದು ಅವನ ಆತಂಕಕ್ಕೆ ಕಾರಣ ಆಗಿದೆ. ಹೀಗೆ ಮುಂದುವರಿತಾ ಭಗವದ್ಗೀತೆ ಅಧ್ಯಾಯ 1 ಶ್ಲೋಕ 30ರಲ್ಲಿ ಮತ್ತೆ ಅರ್ಜುನ ಈ ರೀತಿ ಹೇಳ್ತಿದ್ದಾನೆ, ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ಲೌಕಿಕ ವಿಷಯಗಳಲ್ಲಿ ಅತಿಯಾದ ಮೋಹ ಉಂಟಾದರೆ ಮನುಷ್ಯನಲ್ಲಿ ಇಂತಹ ದಿಗ್ಭ್ರಾಂತ ಸ್ಥಿತಿ ಉಂಟಾಗತ್ತೆ. ಅರ್ಜುನನಿಗೆ ಶತ್ರುಗಳ ಮೇಲೆ ವಿಜಯ ಸಾಧಿಸಿದರೂ ಕೂಡ ಅದು ಅವನ ಮನಸ್ಸಿಗೆ ಸಂತೋಷ ಕೊಡುವಂಥ ಪರಿಸ್ಥಿತಿ ಇರಲಿಲ್ಲ. ಒಬ್ಬ ಮನುಷ್ಯ ತನ್ನ ನಿರೀಕ್ಷೆಗಳಲ್ಲಿ ಎಲ್ಲದರಲ್ಲೂ ಸೋಲನ್ನು ಕಂಡಾಗ ಅವನು ನಾನ್ಯಾಕೆ ಇಲ್ಲಿದ್ದೀನಿ, ನಾನು ಏನು ಮಾಡ್ತಾ ಇದ್ದೀನಿ ಅಂತ ಪ್ರಶ್ನೆ ಮಾಡಿಕೊಳ್ತಾನೆ. ಅದೇ ರೀತಿ ಆಗೋಗಿದೆ ಅರ್ಜುನನ ಪರಿಸ್ಥಿತಿ. ಈ ಶ್ಲೋಕದಲ್ಲಿ ನಿಮಿತ್ತಾನಿ ವಿಪರೀತಾನಿ ಅನ್ನುವಂಥ ಪದಗಳು ತುಂಬ ಮುಖ್ಯವಾಗುತ್ತೆ. ನಿಮಿತ್ತಗಳು ಅಂತಂದರೆ ಶಕುನಗಳು ಅನ್ನುವಂಥ ಅರ್ಥ ಬರುತ್ತೆ. ಇಲ್ಲಿ ಅರ್ಜುನ ಹಿಂದೆ ನಡೆದ ಕೆಲವು ಕೆಟ್ಟ ಶಕುನಗಳನ್ನು ನೆನಪಿಸ್ಕೊಳ್ತಾನೆ. ಈ ಶಕುನಗಳನ್ನು ಅವನು ಯುದ್ಧ ಭೂಮಿಗೆ ಬರೋಕ್ಕೆ ಮೊದಲೇ ಗಮನಿಸಿದ್ದ. ಆದರೆ ಅವನಿಗೆ ಅದು ಈಗ ನೆನಪಿಗೆ ಬರ್ತಾ ಇದೆ. ಹಿಂದಿನವರು ಶಕುನಗಳಿಗೆ ಬಹಳ ಮಹತ್ವ ಕೊಡ್ತಾ ಇದ್ರು. ಈ ಪ್ರಪಂಚದಲ್ಲಿ ಎಲ್ಲವೂ ಒಂದಕ್ಕೊಂದು ಬೆಸ್ತುಕೊಂಡಿದೆ. ಒಂದು ಪರಮಾಣುವಿನಿಂದ ಹಿಡಿದು ಬ್ರಹ್ಮಾಂಡದ ತನಕ ಒಂದಕ್ಕೊಂದು ಸುಸಂಬದ್ಧವಾಗಿ ಎಲ್ಲವೂ ಗಣಿತಬದ್ಧ. ಈ ಕಾರಣದಿಂದ ಯಾವುದನ್ನು ಬೇಕಾದರೂ ಗಣಿತಬದ್ಧವಾಗಿ ಕಂಡುಕೊಳ್ಳಬಹುದು. ಇದೇ ಜ್ಯೋತಿಷ್ಯ, ಶಕುನ, ಪಂಚಾಂಗ ಇತ್ಯಾದಿ. ಇಲ್ಲಿ ಯಾವುದೂ ಆಕಸ್ಮಿಕವಲ್ಲ. ನಮಗೆ ಗೊತ್ತಾಗದೇ ಇದ್ದಾಗ ಮಾತ್ರ ಅದು ನಮಗೆ ಆಕಸ್ಮಿಕ ಅಂತನ್ಸುತ್ತೆ. ಮಹಾಭಾರತದ ಕಾಲದಲ್ಲಿ ಕಂಡ ಕೆಲವು ಶಕುನಗಳನ್ನು ಇಲ್ಲಿ ನೋಡೋದಾದರೆ, ಆನೆಗಳು ಕುದುರೆಗಳು ಯುದ್ಧಕ್ಕೆ ಮೊದಲು ಕಣ್ಣೀರು ಸುರಿಸ್ತಾ ಇದ್ವು. ನರಿಗಳು ಸೇನಾಪಡೆಯ ಸುತ್ತ ಊಳಿಡ್ತಾ ಇದ್ವು. ಪ್ರಾಣಿಗಳಿಗೆ ರಕ್ತಪಾತದ ಹಾಗೂ ಸಾವಿನ ಮುನ್ಸೂಚನೆ ಇರುತ್ತೆ. ಮುಂದೆ ನಡೆಯೋದನ್ನು ಅವು ನಿಖರವಾಗಿ ಗ್ರಹಿಸಬಲ್ಲವು. ಇದು ಮಹಾಭಾರತ ಯುದ್ಧಕ್ಕೆ ಮೊದಲು ಕಂಡ ಒಂದು ಶಕುನ. ಇನ್ನು ಬ್ರಹ್ಮಾಂಡದಲ್ಲಿ 13 ದಿನಗಳ ಅಂತರದಲ್ಲಿ 2 ಗ್ರಹಣ ಮಹಾಭಾರತ ಯುದ್ಧ ಕಾಲದಲ್ಲಿ ಘಟಿಸಿತ್ತು. ಯುದ್ಧ ಪ್ರಾರಂಭವಾಗಿ 5ನೇ ದಿನಕ್ಕೆ ಒಂದು ಗ್ರಹಣ, ಪುನಃ 13 ದಿನಗಳ ಅಂತರದಲ್ಲಿ ಇನ್ನೊಂದು ಗ್ರಹಣ. ಇದು ಮೃತ್ಯುಸೂಚಕ ಭೀಕರ ಶಕುನ. ಇದನ್ನು ವ್ಯಾಸರು ಮೊದಲೇ ಧೃತರಾಷ್ಟ್ರನಿಗೆ ತಿಳಿಸಿದ್ರು. ಲೋಕಕಂಟಕನಾದ ನಿನ್ನ ಮಗನಿಂದ ಲೋಕ ನಾಶ ಆಗತ್ತೆ ಅಂತ ಎಚ್ಚರಿಸಿದ್ರು. ಹೀಗೆ ಹಿಂದೆ ನಡೆದ ಶಕುನಗಳನ್ನು ನೆನಪಿಸಿದ ಅರ್ಜುನ ಕೃಷ್ಣನನ್ನು ಕೇಶವ ಅಂತ ಕರೀತಿದ್ದಾನೆ. ಪ್ರಾರಂಭದಲ್ಲಿ ಕೃಷ್ಣ ಅಂತ ಅವನು ಕರೆದಿದ್ದನ್ನು ನಾವು ನೋಡಿದ್ದೀವಿ. ಕೃಷ್ಣ ಅಂದರೆ ಭೂಮಿಗೆ ಆನಂದವನ್ನು ಕೊಡುವಂಥ ಬಲ ತುಂಬೋಕೆ ಬಂದವನು ಅಂತ ಅರ್ಥ. ಕೇಶವ ಅಂತಂದರೆ ಚತುರ್ಮುಖ ಬ್ರಹ್ಮ ಜೊತೆಗೆ ಸಂಹಾರಕ್ಕೆ ಕಾರಣವಾಗಿರುವ ಶಂಕರನ ಸಂಯೋಜನೆ, ಅಂದರೆ ಸೃಷ್ಟಿ ಸಂಹಾರಕ್ಕೆ ಕಾರಣವಾಗಿರುವ ಪರಶಕ್ತಿ ಅನ್ನುವ ಅರ್ಥ. ಇಲ್ಲಿ ಅರ್ಜುನ ಕೃಷ್ಣನನ್ನು ಕೇಶವ ಅಂತ ಕರೆದಿರೋದಕ್ಕೂ ಒಂದು ವಿಶೇಷ ಕಾರಣ ಇದೆ. ಭೂಮಿಗೆ ಆನಂದವನ್ನು ತ್ರಾಣವನ್ನು ಕೊಡೋಕೆ ಇಳಿದು ಬಂದ ಸೃಷ್ಟಿಕರ್ತನಾದ ನೀನೇ ಸಂಹಾರಕಾರಕನಾಗಿ ಈ ಯುಗಾಂತದ ಮಹಾಯುದ್ಧದ ಸೂತ್ರಧಾರಿಯಾಗಿ ಯಾಕೆ ನಿಂತಿದೆಯಾ? ಏನಿದ್ರ ಉದ್ದೇಶ ಅನ್ನೋದು ಈ ವಿಶೇಷಣದ ಹಿಂದಿರುವ ಧ್ವನಿ. ಮಹಾಭಾರತ ಯುದ್ಧದ 18ನೇ ದಿನ ದ್ವಾಪರ ಯುಗ ಅಂತ್ಯವಾಗಿ ಕಲಿಯುಗ ಪ್ರಾರಂಭವಾದದ್ದನ್ನು ಇಲ್ಲಿ ನಾವು ನೆನಪಿಸಿಕೊಳ್ಬಹುದು. ಇಲ್ಲಿಂದ ಮುಂದುವರೆದ ಅರ್ಜುನ ಅವನು ಯಾಕೆ ಯುದ್ಧ ಮಾಡಬಾರ್ದು ಅನ್ನೋದಕ್ಕೆ ಕೆಲವು ಕಾರಣಗಳನ್ನು ಕೊಡೋಕೆ ಶುರು ಮಾಡ್ತಾನೆ. ನಮ್ಮ ಬಂಧುಗಳನ್ನು ಕೊಲ್ಲುವುದರಿಂದ ನಮ್ಮ ಹೆಸರು ಇತಿಹಾಸದಲ್ಲಿ ಮುಂದಿನ ಯುಗಗಳಲ್ಲಿ
ಪ್ರಶಂಸನೀಯವಾಗಿ ಉಳಿಯುತ್ತೆ ಅಂತ ನನಗೆ ಯಾವ ನೆಲೆಯಲ್ಲೂ ಅನ್ನಿಸ್ತಾ ಇಲ್ಲ ಅಂತ ಹೇಳ್ತಾನೆ ಅರ್ಜುನ. ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಅರ್ಜುನ ಕೃಷ್ಣನನ್ನು ಬೇಡ್ಕೊಳ್ತಾ ಇದ್ದಾನೆ. ಅದನ್ನು ಮುಂದಿನ ಶ್ಲೋಕದಲ್ಲಿ ನೋಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.